ಹಾಯ್ ಹೆಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಸಂಗೀತ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಆಫ್ಟರ್ ಎ ಲಾಂಗ್ ಇಯರ್ ಬ್ಯಾಕ್ ಅಂತ ಹೇಳ್ತಾರಲ್ಲ ಹಾಗೆ ಸ್ವಲ್ಪ ತುಂಬ ದಿನ ಆದಮೇಲೆ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಮತ್ತು ಎಲ್ಲರೂ ಹೇಗಿದ್ದೀರಾ? ತುಂಬ ದಿನ ಆಯಿತು ನಿಮ್ಮನ್ನೆಲ್ಲ ಮಾತಾಡಿಸಿ. ಎಲ್ಲ ಆರಾಮಾಗಿದ್ದೀರಾ ಅಂತ ಅನ್ಕೋತಿದ್ದೀನಿ. ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಇನ್ನೇನು ಯುಗಾದಿ ಹಬ್ಬ ಕೂಡ ಹತ್ತಿರ ಬಂತು. ಸೊ ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ನಾನಿವತ್ತು ವ್ಲಾಗ್ ಶುರು ಮಾಡ್ತಿರೋದು ನನ್ನ ಹಳ್ಳಿಯಲ್ಲಿ ಅಂದರೆ ನಮ್ಮ ಊರ ಮನೆಯಲ್ಲಿ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ. 2 ಡೇಸ್ ಲೀವ್ ಹಾಕಿ ನಾನು ಬೆಂಗಳೂರಿಂದ ನಮ್ಮ ಹಳ್ಳಿಗೆ ಬಂದಿದ್ದೀನಿ. ಸೊ ಇವಾಗ ಮಾಮಿ ಮನೆಗೆ ಹೋಗಬೇಕು ಮದುಮಗಳನ್ನ ನೋಡಲಿಕ್ಕೆ ಅಂತ. ಅವಳು ನನ್ನ ಬೆಸ್ಟ್ ಫ್ರೆಂಡ್ ಕೂಡ, ನಮ್ಮ ರಿಲೇಟಿವ್ ಹಾಗೆ ಬೆಸ್ಟ್ ಫ್ರೆಂಡು, ಒಟ್ಟಿಗೆ ಓದಿದ್ದು, ಒಂದೇ ಹಾಸ್ಟೆಲಲ್ಲಿ ಇದ್ವಿ ಕೂಡ. ಹಾಗಾಗಿ ಸ್ವಲ್ಪ ಮಾತಾಡಿಸ್ಬೇಕು, ಹೋಗಬೇಕು, ಎಕ್ಸೈಟ್ಮೆಂಟಲ್ಲಿ ಇದ್ದೀನಿ ನಾನು. ಆಮೇಲೆ ಇನ್ನೊಂದು ವಿಷಯ ಏನು ಅಂದರೆ, ನಾನು ಲಾವಣ್ಯನ ಮನೆ ಕರ್ಕೊಬಂದಿದ್ದೀನಿ ಫಾರ್ ದ ಫಸ್ಟ್ ಟೈಮ್. ನನಗೆ ಫುಲ್ ಖುಷಿ ಆಗ್ತಿದೆ. ಬಿಕಾಸ್ ನಮ್ಮೂರ ಮನೆ ನಾವು ನೋಡೂ ಇರಲಿಲ್ಲ. ನಮ್ಮಿಬ್ಬರು ಫ್ರೆಂಡ್ಶಿಪ್ ಶುರು ಆದಮೇಲೆ ಬರೀ ಬೆಂಗಳೂರು ಮನೆಯಲ್ಲೇ ನಾವು ಆ ಕಡೆ ಅಲ್ಲಿಂದ ಇಲ್ಲಿಗೆ ಇದು ಮಾಡಿ ಟ್ರಾವೆಲ್ ಮಾಡ್ಕೋತಾ ಇದ್ವಿ. ನಮ್ಮ ಮನೆಗೆ ಅಂತ ಅವಳು ಬಂದಿರಲಿಲ್ಲ. ಸೊ ಫಸ್ಟ್ ಟೈಮ್ ಕರ್ಕೊಬಂದಿದ್ದೀನಿ. ಇವಾಗ ಅವಳು ಫ್ರೆಶ್ ಅಪ್ ಆಗೋಕ್ಕೆ ಹೋಗಿದ್ದಾಳೆ. ನಾನು ಅವಳು ಬರೋಷ್ಟೊಳಗೆ ರೆಡಿ ಆಗಬೇಕು. ಬಂದ ತಕ್ಷಣ ಹೊರಡೋದು, ಮಾಮಿ ಮನೆಗೆ ಹೋಗಬೇಕು. ಅಲ್ಲಿ ಇವತ್ತು ಮನೆ ದೇವ್ರ ಪೂಜೆ ಕೂಡ ಇದೆ 12:30ಗೆ. ಇವಾಗ ಆಲ್ರೆಡಿ 8:50, 9 o'clock ಹತ್ರ ಆಗ್ತಾ ಬಂತು. ಸೊ ಹೋಗ್ತಾ ಹಾಗೆ ಮಾತಾಡ್ತಾ ಬರ್ತೀನಿ. ಇವಾಗ ತಿಂಡಿ ಬೇರೆ ತಿನ್ನಬೇಕು, ಕೊಂಬಿಟ್ಟು ಹೊರಡೋದು. ಸೊ ಬನ್ನಿ, ಹೇಗಿರುತ್ತೆ 2 days, ಹೇಗೆ ಮಾಡ್ತೀನಿ, ಮದುವೆ ಎಲ್ಲ ಹೇಗೆ, ಕಾರ್ಯಕ್ರಮ ಹೇಗೆ ನಡೆಯುತ್ತೆ, ಇವತ್ತು ಪೂಜೆ ಹೇಗಿರುತ್ತೆ ಎಲ್ಲ ತೋರಿಸ್ತೀನಿ. ವೆಲ್ಕಮ್ ಬ್ಯಾಕ್. ನಾವು ಬೆಂಗಳೂರಿಂದ ಊರಿಗೆ ಹೊರಟಾಗ ರಾತ್ರಿ ಆಗಿತ್ತು. ಅದು ಎಷ್ಟು ಅಡೆತಡೆ ಅಂದರೆ 2025 ಫಸ್ಟ್ ಮಳೆ ಬ್ಯಾಂಗ್ಳೂರಲ್ಲಿ ಬರ್ತಾ ಇರೋದು. ಫುಲ್ ಹೆವಿ ರೈನ್ ಇತ್ತು. ಅದ್ರ ಮಧ್ಯದಲ್ಲಿ ಮ್ಯಾಚ್ ಇತ್ತು, ಬೇರೆ IPL ಮ್ಯಾಚ್ ಬೇರೆ ಇತ್ತು. ಅದು ಮ್ಯಾಚ್ ಬೇರೆ ನೋಡಬೇಕಿತ್ತು. RCB ಟೀಮ್ ಆಡ್ತಾ ಇದ್ದಿದ್ದು. ಫೈನಲಾಗಿ ರೆಡಿ ಆಗಿಬಿಟ್ಟು ನಮ್ಮಮ್ಮನ್ನು ಮಾತಾಡಿಸ್ಕೊಂಡು ನಾನು ಅವಳು ಇಬ್ಬರು ಹೋಗಿ ತಿಂಡಿನೂ ತಿನ್ಕೊಂಡ್ವಿ. ತಿಂಡಿ ತಿನ್ನೋದು ಮರ್ತೋಗಿತ್ತು ನಮಗೆ. ಬಿಕಾಸ್ ಮನೆ ದೇವ್ರ ಪೂಜೆ ಇದ್ದಿದ್ದರಿಂದ ಸತ್ಯನಾರಾಯಣ ವ್ರತ ಕೂಡ ಇತ್ತು. ಅದನ್ನೆಲ್ಲ ಒಟ್ಟಿಗೆ ಮುಗಿಸ್ಕೊಂಡು ಆಮೇಲೆ ತಿಂಡಿ ತಿನ್ನೋಣ ಅಂತ ಇಬ್ಬರು ಬಸ್ ಹತ್ಕೊಂಡು ಹೊರಟ್ವಿ. ನಮ್ಮೂರಲ್ಲೆಲ್ಲ ಇಲ್ಲಿ ಬೆಂಗಳೂರಲ್ಲಿ ಇದ್ದಂಗೆ 5 ನಿಮಿಷಕ್ಕೆಲ್ಲ ಬಸ್ ಇರೋಲ್ಲ. ಎಲ್ಲಾದರೂ ದಿನದಲ್ಲಿ ಒಂದು 4 ಬಸ್ಗಳು ಅಷ್ಟೇ ಇರೋದು. ಸಿಗೋ ಬಸ್ಸಿಗೆ ಹೊರಡಬೇಕು. ಸೊ ನಾವು ಹೋಗಿ ಬಸ್ ಸ್ಟ್ಯಾಂಡಿಗೆ ಹೋಗಿದ ತಕ್ಷಣವೇ ಬಸ್ ಸಿಕ್ತು. ನಾನು ಇವಳು ಹೊರಟ್ವಿ. ಹಂಗೆ ಹಾಯ್ ಗೈಸ್, ಸಾರಿ ಮನೆಯಿಂದ ಹೊರಟಾಗಲೇ ವ್ಲಾಗ್ ಮಾಡಬೇಕಿತ್ತು. ಸೊ ಬಟ್ ಮರ್ತೋಯ್ತು ನನಗೆ. ವ್ಲಾಗ್ ಮಾಡೋದು ತುಂಬ ದಿನ ಆಗಿತ್ತಲ್ಲ, ವ್ಲಾಗ್ ಎಲ್ಲ ಮಾಡಿದೆ, ಹಾಗಾಗಿ ಮರ್ತೋಗಿತ್ತು. ಸೊ ಇವಾಗ ಒಬ್ಬರನ್ನ ಇಂಟ್ರೊಡ್ಯೂಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೀನು ಹೆಂಗೆ ಬರಬೇಕು ಅಂತ ಓಕೆನಾ? ಓಕೆ, ಮೀಟ್ ಮೈ ಫ್ರೆಂಡ್ ಲಾವಣ್ಯ ಅಂತ ಬರಬೇಕು ನೀನು. ಗೈಸ್, ಒಂದು ಖರಾಬಾಗಿರೋ ಇನ್ಸಿಡೆಂಟ್ ಆಯ್ತು. ಏನು ಅಂತ ಹೇಳ್ತೀನಿ ಕೇಳಿ. ಇಲ್ಲಿ ನಮ್ಮದು ಹಳ್ಳಿ ಬಸ್ ಸ್ಟಾಪ್ ನಿಲ್ತು. ಇಳಿದ ತಕ್ಷಣ ನಮ್ಮ ಪರಿಚಯ ಇರೋರೊಬ್ರು ಮಾತಾಡಿದ್ರು. ಕೇಳಿಬಿಟ್ಟು ಆರಾಮಿದೆಯಾ, ಚೆನ್ನಾಗಿದೆಯಾ ಅಂತ ಕೇಳಿಬಿಟ್ಟು ಕೊನೆದಾಗ ಹೇಳು ನೋಡ್ರಿ ಏನಂತ ಹೇಳ್ಬೋದು, ಅಕ್ಕನ ತಂಗಿನೋ ಇಲ್ಲ ಫ್ರೆಂಡ್ ಅಂತ ಕೇಳಬೇಕು. ಎತ್ತಿ ಬಾಯಿಗೆ ಹೆಂಗಸು ನಿನ್ನ ಮಗಳ ಅಂತ ಕೇಳೋದಾ? ಎಷ್ಟು ಅವಮಾನ ತಾನೇ ಅದು. ನನಗೇನು ಎಷ್ಟು ಅವಮಾನ ನೋಡಿ. ಅಷ್ಟು ಒಂದು ಮಗು ತಾಯಿ ಥರ ಕಾಣಿಸ್ತೀನ ನಾನು? ಹೇಳು ನೀನು. ಒಂದು ಮಗು ತಾಯಿ ಥರ ಕಾಣಿಸ್ತೀನ ನಾನು? ನೀನು ಮಗಳ ಹೌದು. ಇವಳು ನನ್ನ ಫ್ರೆಂಡ್ ಅಂತ ತಗೊಂಡೋಗಿ ನೀನು ನಮ್ಮ ಮಗಳ ಎಷ್ಟು ವರ್ಷ ಅನ್ನಂದ್ರು ಹೆಂಗಿರುತ್ತೆ ಹೇಳಿ ಅದು? ಬ್ಯಾಡ್. ತುಂಬ ದೂರ ಮನೆಗಳಿಲ್ಲ ಅಲ್ವಾ? ಅಷ್ಟು ಇಲ್ಲೆಲ್ಲ ಹತ್ರ ಮನೆಗಳಿರಲ್ಲ. ಮತ್ತು ಇವಾಗ ನನ್ನ ಫ್ರೆಂಡ್ ಮನೆಗೆ ಹೋಗ್ತಾಯಿದ್ದೀನಿ. ಅಂದರೆ ನನ್ನ ಮಾಮಿ ಮನೆಗೆ ಹೋಗ್ತಾಯಿದ್ದೀನಿ. 5 ವರ್ಷ ಆದಮೇಲೆ ಊರಿಗೆ ಬಂದಿದ್ದು. ನಮ್ಮೂರು ನೀರೇ ನನಗೆ ಪ್ರಾಬ್ಲಮ್ ಆಗಿದೆ, ಗಂಟ್ಲೆಲ್ಲ ಕೆಟ್ಕೊಂಡು ಹೋಗಿದೆ. ಸೊ ಹೊಸ ವಿಡಿಯೋಗ್ರಾಫರ್. ಸೊ ಇವಾಗ ಹೋಗಬೇಕು, ಇಲ್ಲಿಂದ ನಡಿಬೇಕು. ನನ್ನ ಔಟ್ಫಿಟ್ ನೋಡಿಲ್ಲ ಗೈಸ್, ನೋಡಿ. ಗೈಸ್, ಪೂಜೆ ಎಲ್ಲ ಶುರುವಾಗಿದೆ. ನಾನು ಪೂಜೆ ಶುರುವಾಗಿ ಇಷ್ಟೊತ್ತಿಗೆ ಬರ್ತಾ ಇದ್ದೀನಿ. ಸೊ ಎಲ್ಲ ಹೋಗಿ ಹೆಂಗೆಲ್ಲ ಇದ್ದಾರೆಲ್ಲ ಮಾತಾಡ್ಸ್ಕೊಂಡ್ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಯೌವನ ಕೌಮಾರ ವಾರ್ಧಿಕ್ಯ ಜಾಗ್ರತೋ ಸುಸುಪ್ತಾವಸ್ಥಾಸೋ ಮನೋವಾಕ್ಕಾಯ ಕರ್ಮಭಿಃ ಜ್ಞಾನತೋ ಜ್ಞಾನತಾ ಸ್ವತಾಪರ ಪ್ರೇರಣೆಯಾಮ ರಹಸಿ ಪ್ರಕಾಶೇ ಪಿತ್ರಾಚಂಗನೇನ ಸಂಭಾವಿತಾನಾಂ ಸಮಸ್ತ ಮಹಾಪಾತಕ ಉಪವಾದಕ ದೋಷಾಣಾಂ ಸದ್ಯ ಏವ ನಿವೃತ್ತ್ಯರ್ಥಂ ಪುಣ್ಯೇನ ದೇಹಾನುಪುಣ್ಯೇನ ಹರಿಪ್ರಾದೋ
ನೀರು ತೂಪು ನೀರು ಎಂತ ಬೇಕಾ ಪಾಪ ಈಗ ಬಿಸ್ಕೆಟ್ ಬೋರ್ಡ್ಗೆ ತುಲೆ ಪೂಜೆ ಎಲ್ಲ ಮುಗೀತು, ಪ್ರಸಾದ ಕೂಡ ತೊಗೊಂಡ್ವಿ. ನಾವಿಬ್ಬರು ಬೆಳಗ್ಗೆಯಿಂದನೂ ಏನೂ ತಿಂದಿರಲಿಲ್ಲ, ತುಂಬ ಹಸುವಾಗಿತ್ತು ಕೂಡ. ಹಾಗಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಸೈಲೆಂಟಾಗಿ ಕೂತಿದ್ವಿ. ನಮ್ಮ ಅತ್ತೆ ಮಾವ ದೊಡ್ಡಮ್ಮಂದರು ಚಿಕ್ಕಮ್ಮಂದರು ಪ್ರತಿಯೊಬ್ಬರೂ ಬರೋಕ್ಕೆ ಶುರು ಮಾಡಿದರು, ಅವಾಗಷ್ಟೇ ಬರ್ತಾಯಿದ್ರು. ಸೊ ಹಾಗೆ ಎಲ್ರದ್ದು ಒಂದೊಂದು ಸಿಂಪಲ್ಲಾಗಿ ವ್ಲಾಗ್ ಅಂದರೆ ವಿಡಿಯೋ ಮಾಡ್ತಾಯಿದ್ದೆ. ತುಂಬ ಟೈಮ್ ಆಗಿತ್ತು ನಾನು ಹಳ್ಳಿ ಊರಿಗೆ ಹೋಗ್ದೇನೆ, ಹಾಗಾಗಿ ಅಪರೂಪಕ್ಕೆ ಹೋಗಿದ್ದು. ಸೊ ಸ್ವಲ್ಪ ಒಂಥರ ಅನ್ನಿಸ್ತಾಯಿತ್ತು, ಎಂಬ್ಯಾರೆಸ್ ಆಗ್ತಾಯಿತ್ತು ವೀಡಿಯೋಸ್ ಎಲ್ಲ ಮಾಡಲಿಕ್ಕೆ. ಬಟ್ ಓಕೆ ಸರಿ. ಅಕ್ಕ ಹೀರೆಗೋಸ್ಕರ ಅವರು ಅಮ್ಮನ ತೋಚ್ಕೊಂಡ್ರೆ ತುಲೆ ಅಮ್ಮನ ಉಣಸ್ ಟೈಮಿಗೆ ಬಜ್ಜಿ ತಿನ್ನೋದು ಲೇರು. ಪೂಜೆಗೆ ಅಂತ ರಿಲೇಷನ್ಸ್ ಎಲ್ಲ ಬರೋಕ್ಕೆ ಶುರು ಮಾಡಿದ್ರು. ಒಬ್ಬೊಬ್ಬರು ಹಾಗೇನೆ ಜಾಸ್ತಿ ಆದರೂ ಬರ್ತಾ. ಆಮೇಲೆ ಊಟ ಟೈಮ್ ಕೂಡ ಆಗಿತ್ತು ಅಂತ ಊಟಕ್ಕೆ ಹಾಕಿದ್ವಿ ಹಾಲಲ್ಲಿ, ಅಂದರೆ ಹೊರಗಡೆ ಅಂಗಳದಲ್ಲಿ. ಹಾಗಾಗಿ ಹುಡುಗಿಗೆ ಆಶೀರ್ವಾದ ಮಾಡಲಿಕ್ಕೆ ಅಂತಲೇ ಒಳಗಡೆ ಕೂರಿಸಿದ್ವಿ. ಊರಲ್ಲಿ ಅಂದಮೇಲೆ ನಮ್ಮ ಹಳ್ಳಿ ಅಂದಮೇಲೆ ಯಾವಾಗಲೂ ಕರೆಂಟಿನ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಸೊ ಕರೆಂಟ್ ಹೋಗಿ ಬರ್ತಾಯಿತ್ತು. ಹಾಗಾಗಿ ಹುಡುಗಿಗೆ ಅಕ್ಷತೆ ಹಾಕಲಿಕ್ಕೆ ಅಂತ ಒಳಗಡೆನೇ ಕೂರಿಸಿದ್ವಿ. ಬಂದವರು ಆಶೀರ್ವಾದ ಮಾಡಿ ಅಕ್ಷತೆ ಎಲ್ಲ ಹಾಕಿ ಹೋಗ್ತಾಯಿದ್ರು. ಇವರು ನಮ್ಮ ಮಾಮಿ. ವರ್ಷದಲ್ಲಿ ನನಗೆ ಮಾಮಿ ಅಲ್ಲ, ಬಟ್ ನಾನು ಮಾಮಿ ಅಂತಲೇ ಕರೆಯೋದು. ಮದುಮಗಳ ಅಮ್ಮ. ಯಾರು ಉಂದೀರು ಉಂದಿ ಹಾನು ಫೋಟೋಗೆ ತಂದಿಲ್ಲ ನಾ ಇಜ್ಜಿ ವೀಡಿಯೋ ಮಾಡ್ತಂದಿಲ್ಲ. ಒಂದು ಹಾಯ್ ಪಂಡ್ಲೆ ತುಕಂಚಡ ಪಣ್ ಪೂಜಾರ ಹಾಯ್ ಬಗ್ಗೆ ನೋಡಿದೆ ಅಲ್ಲಿ ಪಂಡಲ್ಲಿ ಹಾಯ್ ಪನ್ಲೆ ಹಾಯ್ ಹಾಯ್ ಅದೇ ಹಾಂ ಪೂರ ಹಾಯ್ ಅಂದ ಅಲ್ಲಿ ಪೂರ ಬಿಸಿ ಉಳ್ಳೆ ಇವೆಲ್ಲ ತುಪ್ಪುಜಾರ ಇವಳು ಬಿಸಿ. ಯೂಟ್ಯೂಬ್ ಬ್ಲಾಗ್ ಮಾಡ್ತಿದ್ಯಾ? ನೀರ್ದು ಎಫೆಕ್ಟ್. ಚಂದನದ ಬೊಂಬೆ ಇದೆ, ಈ ಬೊಂಬೆಯಲ್ಲೂ ಪುಟ್ಟ ಬೊಂಬೆ ಇದೆ. ಪುಟ್ಟ ಹೆಜ್ಜೆ ಇಟ್ಟು ಬಾರೆ ಬೊಂಬೆಯೇ, ಚೆಲುವೆ ಚೆಲುವೆ ಚೆಲುವಿಗೆ. ಅಕ್ಕ ಅಕ್ಷತದ ಎಫೆಕ್ಟ್ ಫುಲ್ ಕ್ಲೀನ್. ಹಾಂ ಅಂದಿಗೆ ಹಾಂ ಇತ್ತೆ ಪಂಡ್ಲೆ ನಾನು ದಿವ್ಯಾ ಅಂದದ್ದು. ಅಯ್ಯೋ ಮಗನೇ ಹಾಯ್ ಹಾಯ್ ಮಣ್ಣು ಹಾಯ್ ಹಾಯ್ ಮಲ್ಪ್ಲೇ ಕಪ್ಲೆ ಬಂತು. ಹಾಂ ಕಾಣಲ್ಲ ನಾವು. ಇದು ನಮ್ಮ ಎರಡನೇ ಭಾವ. ಮದುವೆ ಮನೇಲಿ ಮೇಯ್ನ್ ಅಂದರೆ ಊಟನೇ ಅಂತ ಹೇಳ್ತಾರೆ ಎಲ್ಲರೂ. ಸೊ ಇವತ್ತು ಪೂಜೆದು ಊಟ ಇತ್ತು, ಸತ್ಯನಾರಾಯಣ ಪೂಜೆದು. ಇದ್ರದ್ದು ಪ್ರತಿಯೊಂದು ಇವರೇ ವಹಿಸ್ಕೊಂಬಿಟ್ಟಿದ್ರು. ಊಟ ಬಡಿಸೋದ್ರಿಂದ ಹಿಡಿದು ಊಟ ತೊಗೊಬರೋದ್ರಿಂದ ಹಿಡಿದು ಪ್ರತಿಯೊಂದನ್ನು ಇವರೇ ನೋಡ್ಕೋತಾ ಇದ್ರು. ಬಾಲೆ ಓಲು ನಂಗೆ ಗೊತ್ತಜ್ಜಿ ಮದ್ಬೇಡ ಅಲ್ಪನು
ರಿಲೇಷನ್ ಬಂದವ್ರನ್ನೆಲ್ಲ ಮಾತಾಡಿಸ್ತಾ ಇದ್ವಿ. ತುಂಬಾ ಹಸುವಾಗ್ತಾಯಿತ್ತು. ಬೆಳಗ್ಗೆಯಿಂದ ನಾನು ಲಾವಣ್ಯ ಏನೂ ತಿಂದಿರಲಿಲ್ಲ. ಸೊ ಹಾಗಾಗಿ ನಾವು ಕೂಡ ಹೋಗಿ ಊಟಕ್ಕೆ ಕೂತ್ಕೊಂಡ್ವಿ. ಈ ವಿಡಿಯೋ ಆಲ್ರೆಡಿ ತುಂಬಾ ಲಾಂಗ್ ಆಗಿದೆ ಈ ವ್ಲಾಗು. ಸೊ ಕಂಟಿನ್ಯೂ ವ್ಲಾಗ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಪೋಸ್ಟ್ ಮಾಡ್ತೀನಿ. ಸೊ ಅಂಟಿಲ್ ದೆನ್ ಥ್ಯಾಂಕ್ ಯು ಸೋ ಮಚ್. ಓಕೆ, ಸಪೋರ್ಟ್ ಮಾಡ್ತಾಯಿರಿ. ಏಯ್ ಏನದೇ ಒಂದು